ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಏನಪ್ಪ ಸಮಾಚಾರ ಅಂತಂದರೆ, ನಾನು ಇವತ್ತು ಕಸ್ತೂರ್ಬಂಡಿ ಜಾತ್ರೆಗೆ ಹೋಗ್ತಾಯಿದ್ದೀನಿ. ನಾನು ಒಂದು ಸತಿ ಹೋಗೇ ಇಲ್ಲ, ನೋಡಿಲ್ಲ. ಅದಕ್ಕೆ ಈ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ತಿನ್ಕೊಂಡು ಇವಾಗ ಅಂಗಡಿಗೆ ಬಂದೆ. 9 ಗಂಟೆ. ನಮ್ಮ ಹಸ್ಬೆಂಡು ತಿಂಡಿ ತಿನ್ನೋಕೆ ಹೋಗವ್ರೆ, ಮತ್ತು ಅವ್ರು ಬಂದು ರೆಡಿ ಆದಮೇಲೆ ಒಟ್ಟಿಗೆ ಹೋಗ್ತೀವಿ. ನಾನು ಒಂದು ಸರಿ ನೋಡೇ ಇರಲಿಲ್ಲ, ಈ ಸತಿನಾರು ನೋಡೋಣ. ವರ್ಷ ಹಂಗೆ ಅನ್ಕೋತೀನಿ, ಹೋಗೋಣ ಅಂತ ಹೋಗೋಕ್ಕೆ ಆಯ್ತಾ ಇರಲಿಲ್ಲ. ಈ ಸರಿ ಏನಾರು ಆಗಲಿ ಹೋಗಿದ್ದು ಬರೋಣ ಅಂದ್ಬಿಟ್ಟು ರೆಡಿ ಆದೆ. ಸಿಂಪಲ್ ಸ್ಯಾರಿ ಗಿರಿ ಹಾಕೊಳ್ಳಿಲ್ಲ, ದೇವಸ್ಥಾನಕ್ಕೆ ತಾನೆ ಅಂದ್ಬಿಟ್ಟು ಒಂದು ಡ್ರೆಸ್ ಹಾಕೊಂಡಿದ್ದೀನಿ ಸಿಂಪಲಾಗಿ ಅಷ್ಟೇ. ಮತ್ತು 3 ದಿನದಿಂದ ವೀಡಿಯೋ ಹಾಕಲಿಲ್ಲ, ಸ್ವಲ್ಪ ಲೈವಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಅದರಿಂದ ಅದನ್ನು ಆಮೇಲೆ ಹೇಳ್ತೀನಿ. ಚೆನ್ನಾಗಿ ಹೋಗ್ತಾಯಿದೆ ನಮ್ಮ ಚಾನಲ್ಲು. ಎಲ್ರಿಗೂ ಥ್ಯಾಂಕ್ ಯು. ಇದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಅದೇ ಕಾರಣದಿಂದ 3 ದಿನದಿಂದ ನಾನು ವೀಡಿಯೋಗಳನ್ನ ಮಾಡೋಕ್ಕಾಗಿರಲಿಲ್ಲ, ಲೈವಲ್ಲಿ ಕಂಟಿನ್ಯೂ ಬ್ಯುಸಿ ಇದ್ನಲ್ಲ. ಸೊ ಹಾಗಾಗಿ ಇವತ್ತು ದೇವಸ್ಥಾನದಲ್ಲಿ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಓಕೆನಾ, ಹೆಂಗೆ ನಡೀತು ಜಾತ್ರೆ ಅಂತ. ನಾನು ನೋಡಿದ್ಲವಲ್ಲ, ನಾನು ನೋಡೋದ್ರ ಜೊತೆಗೆ ನೀವು ಯಾರ್ಯಾರು ನೋಡೋಕ್ಕಾಗಿಲ್ಲ ಅವರನ್ನು ವೀಡಿಯೋದಲ್ಲಿ ನೋಡ್ಬೋದು. ಓಕೆನಾ, ಇದು 16 ಹಳ್ಳಿ ಸೇರುತ್ತಂತೆ, ನನಗೆ ಗೊತ್ತಿಲ್ಲ. ನೋಡಿ ತಿಳ್ಕೊಂಡು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ, ನೋಡಿ. ಓಕೆ, ಮತ್ತು ನನ್ನ ಯೂಟ್ಯೂಬ್ ಕಡೆಯಿಂದ ನನಗೊಬ್ಬರು ಹೊಸ ಫ್ರೆಂಡ್ ಆಗಿದ್ದಾರೆ. ಅವ್ರೇನಾರು ಇವತ್ತು ಸಿಗ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ. ಮೇ ಬಿ ಸರ್ಪ್ರೈಸಾಗಿ ಹೋಗ್ತಾನೆ, ಅವ್ರಿಗೆ ಹೇಳಿಲ್ಲ. ಬನ್ನಿ ಉಷಾ ಅವರೇ ಜಾತ್ರೆಗೆ ಅಂತಂದರು. ನನಗೆ ಹೇಳಿಲ್ಲ ಬರ್ತೀನಿ ಅಂತಂತ. ಹೋದಾಗ ಏನಾರು ಅವ್ರು ಸಿಕ್ಕಿದ್ರೆ ಅಲ್ಲಿ ನೆಕ್ಸ್ಟ್ ವೀಕ್ ನಮ್ಮೂರು ಜಾತ್ರೆಗೆ ಬರೋಕ್ಕೆ ಹೇಳಿದ್ದೀನಿ, ಬರ್ತಾರೆ. ನಾನೇನಾದರೂ ಹೋಗಿ ಅವ್ರು ಸಿಕ್ಕಿದಾಗ ಅಲ್ಲಿ ವೀಡಿಯೋ ಮಾಡಿರ್ತೀನಿ ಅವ್ರ ಜೊತೆ, ಆಯಿತಾ? ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಮೇ ಬಿ ರಶ್ ಇರುತ್ತಲ್ಲ ಫುಲ್ಲು. ಸಿಕ್ಕಿದಾಗ ಫೋನ್ ಮಾಡ್ತೀನಿ. ಅವ್ರಿಗೆ ಹೇಳಿಲ್ಲ, ಸಾರಿ, ಸಿಕ್ಕಿದಾಗ ವೀಡಿಯೋ ಮಾಡ್ತೀನಿ. ನಾನು ಅವ್ರಿಗೆ ಹೇಳಿಲ್ಲ ಬರೋದು, ಸರ್ಪ್ರೈಸ್ ಇರಲಿ ಅಂತಂತ. ಹೆಂಗೆ ರಿಯಾಕ್ಷನ್ ಇರುತ್ತೆ ಅವ್ರದ್ದು ಅಂತ ನೋಡಿ ಹೇಳೋಣ, ಆಯಿತಾ? ಮತ್ತು ನಮ್ಮೂರು ಜಾತ್ರೆನೂ ನೆಕ್ಸ್ಟ್ ವೀಕು 5-6 ಜನವರಿ 5 ಸೋಮವಾರ ಮಂಗಳವಾರ ಇರೋದ್ರಿಂದ ಸ್ವಲ್ಪ ಮನೆ ಕೆಲಸಗಳು ಬ್ಯುಸಿ. ಜಮೀನು ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೋಬೇಕಲ್ಲ, ಅದರಿಂದ ಮನೆ ಕೆಲಸ ಅಂತೇನು ಏನು ಮಾಡಲ್ಲ. ಇವಾಗ ರೀಸೆಂಟಾಗಿ ನಮ್ಮ ತಂಗಿ ಮದುವೆಲೆಲ್ಲ ಕ್ಲೀನ್ ಮಾಡಿದ್ದೀವಿ, ಅಲ್ಲಿ ಜಾಸ್ತಿ ಏನು ಮಾಡೋಂಗಿಲ್ಲ. ಜಾತ್ರೆ ಕಳೆ ಅಂತಂದ್ರೇ ಒಂದು ಸಂಭ್ರಮ ನಮಗೆ. ಚಿಕ್ಕ ವಯಸ್ಸಿಂದನೂ ಜಾತ್ರೆ ಅಂತಂತ. ಆದರೆ ಆ ಖುಷಿ ಇವಾಗಿಲ್ಲ ಬಿಡಿ. ಇವಾಗ ನಮ್ಮ ಮಕ್ಳುಗಳು ಖುಷಿ ಪಡ್ತಾರೆ. ಮತ್ತು ಊರ ಹಬ್ಬ ಅಂತಂದರೆ ವರ್ಷದಲ್ಲಿ ಮೊದಲನೇ ಹಬ್ಬ ನಮ್ಮೂರಲ್ಲೇ ಆಗೋದು. ಫಸ್ಟ್ ವೀಕು ಸೋಮವಾರ ಮಂಗಳವಾರನೇ ವರ್ಷ ಬಿಡೋದು. ಅದನ್ನೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದರಿಂದ ಸ್ವಲ್ಪ ವೀಡಿಯೋಸು ಡಿಲೇ ಆಗ್ತಾಯಿದೆ. ಓಕೆನಾ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ರಿಗೂ, ಫ್ರೆಂಡ್ಸ್ ಫ್ಯಾಮಿಲಿಗೆ. ಹೇಗೆ ಬರ್ತಾಯಿದೆ ವೀಡಿಯೋ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ಯಾತಕ್ಕೆ ಈ ಥರ ಆಗ್ತಿರೋದು ಹಬ್ಬನ? ಹನುಮಾನ್ ಜಯಂತಿಗೆ ಅದಕ್ಕೆಲ್ಲ ಆರೆಂಜ್ಲಿ ಮಿಂಚಿಸ್ಬಿಟ್ರು. ಇಲ್ಲೆಲ್ಲೂ ಆರೆಂಜ್. ನಾಗರಾಜ್ ಎಷ್ಟು ಬಂದ್ವಿ. ರೀಸೆಂಟಾಗಿ ಹನುಮಾನ್ ಜಯಂತಿ ಐತಲ್ಲ, ಅದರಿಂದ ನಗರ ಎಲ್ಲ ಫುಲ್ಲು ಕಲರ್ ಆರೆಂಜ್ ಕಲರ್ ಡೆಕೋರೇಷನ್ ಎಲ್ಲ ಕಡೆ. ಎಲ್ಲ ಯಾವ ಏರಿಯಾದಲ್ಲಿ ನೋಡಿದ್ರೂ ಡೆಕೋರೇಷನ್ ಮಾಡ್ಬಿಟ್ಟವ್ರೆ. ಇಲ್ಲಿ ನಮ್ಮ ಮನೆಯವ್ರು ಒಂದು ಅಂಗಡಿಯಲ್ಲಿ ನಿಲ್ಲಿಸಿದ್ರು, ಬಿಲ್ ಕೊಟ್ಬಿಟ್ಟು ಇದು ಐಟಮ್ದು ಸ್ಲಿಪ್ ಕೊಟ್ಬಿಟ್ಟು ಹೊಟ್ಟಗಡ ಬರೋ ತನಕ ಕಟ್ಟಿಟ್ಟಿರ್ತಾರೆ ಅಂದ್ಬಿಟ್ಟು ಅಲ್ಲಿ ಅಂಗಡಿಗೆ ಹೋದ್ರು. ಹಿಂದ್ಗಡೆ ಅವರೇ ಅಲ್ಲಿ ಅಂಗಡಿಲಿ. ನೆಕ್ಸ್ಟು ಇವಾಗ ಹೂ ತೊಗೊಂಡು ಜಾತ್ರೆಗೆ ಹೋಗೋದಷ್ಟೇ. ಯಾಕಂದರೆ ನಾವು ಬಂದು ಕೊಟ್ಟರೆ ಐಟಮ್ ಕಟ್ಟೋಕ್ಕೆ ಲೇಟ್ ಆಗುತ್ತಲ್ಲ, ಅದಕ್ಕೆ ಹೋಗ್ಬೇಕಾದ್ರೆ ಕೊಟ್ಬಿಟ್ಟು ಹೊಟ್ಟೋದ್ರೆ ಬರೋ ತನಕ ರೆಡಿ ಮಾಡಿ ಇಡುತ್ತಾರೆ ಅಂತಷ್ಟೇ. ನಾಗರಾಜ್ ಎಷ್ಟು ಬಂದು ರೀಚ್ ಆದ್ವಿ. ಇವಾಗ ಟೈಮು 11 ಗಂಟೆ, 11:20 ಆಯ್ತು. ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ. ಅಲ್ಲಿ ನಿಂತವ್ರೆ ಹಸ್ಬೆಂಡ್ ಜಿ ನಡಿ. ಏನು ಗುಲಾಬಿ ಎಲ್ಲ ಕೊಟ್ಬಿಟ್ಟಿದ್ರು. ಈಗ ಅಷ್ಟೊಂದುಗಳು ಹೌದಾ? ಅಲ್ಲ, ಮುಗ್ದೋಗಿದ್ದೇನೆ ಮುಗ್ದೋಗಿರ್ಬೇಕು ಅಂದ್ಕೊಂಡು ಅಲ್ಲೊಂದು 20-50 ಬಾಳೆಗೊಣ ಅಂದ್ರೆ ಅಷ್ಟು ತೇರ ಕಟ್ತಾರ.
ಅದೇ ಅರ್ಸ್ಕೆ ಕಟ್ಟದ ಏನೇನು ಮಾಡ್ತೀನಿ ಸುಮ್ಮನಿರು. ಆಗಲೇ ನಗರದಲ್ಲಿ ಫೋನ್ ಮಾಡಿದ್ನ, ಬರ್ತಾ ಇದ್ದಾರೆ ಉಷಾ ಅಂತಂದರು. ನಾನು ಬರ್ತಿಲ್ಲ ಮನೇಲಿ ಅವನಿ ಅಂತಂದು. ಅವ್ರಿಗೆ ಈಗ ಸರ್ಪ್ರೈಸ್ ಹೆಂಗಿದ್ದು ನೋಡಬೇಕು. ನಾನು ನೋಡ್ಬಿಟ್ಟು ವಿಡಿಯೋ ಮಾಡ್ತಾವನಿ. ಇಲ್ಲ ಯೂಟ್ಯೂಬ್ ಲೈವ್ಗೆ ಬನ್ನಿ ಅಂತಂದ್ರೆ ಪಾಪ ಇಲ್ಲ, ಅಲ್ಲಿ ಜಾತ್ರೆಗೆ ಹೋಗಿ ಲೈವ್ ಮಾಡಿ ನಮಗೆ ತೋರಿಸಿ ಅಂತ ಅಂದ್ಬಿಟ್ಟು ಲೈವ್ ಮಾಡ್ಬೋದು. ಫಸ್ಟು ಚಂದನ್ನ ಮೀಟ್ ಮಾಡಿಬಿಟ್ಟು ಅವ್ರಿಗೆ ಬರ್ತಿಲ್ಲ ಅಂದಮೇಲೆ ಹೇಳಿ ಫೋನ್ ಮಾಡೋದಕ್ಕೆ ಕೇಳಿದ್ರು. ಇಲ್ಲ ನಾ ಬರ್ತಾ ಇಲ್ಲ, ಚಂದು ಒಂದು ಬರ್ಬೇಕು ತಾನೆ ಅಂದರು, ಬರ್ತಿಲ್ಲ ಅಂತಂದಿನಿ. ನೋಡೋಣ ಗೈಸ್, ಚಂದು ಸಿಗ್ತಾರೆ ಈಗ ಅಲ್ಲಿ ಹೋಗಿ ಅವರ ರಿಯಾಕ್ಷನ್ ಹೆಂಗಿದ್ದು ಅಂತ ತೋರಿಸ್ತೀನಿ. ಹಾಂ, ಮಗ ಪಾಪು ಪ್ರತು, ನಾ ಪ್ರತಿ ಅಂದ್ರೆ ಅವ್ರು ಹಂಗೆ ಅಂತಾರೆ, ಉಷಾನು ಪ್ರತಿ ಅಂತಂದ್ರೆ ನಂಗೆ ನನ್ನ ಮಗನೇ ನೆನಪಾಯ್ತಾನ ಅಂತಂತಿರು. ಇನ್ನು ದೇವಸ್ಥಾನ ಹತ್ರ ಬಂದು ತಗೊಂಡು ವಿಡಿಯೋ ಮಾಡಿದ್ನಲ್ಲಪ್ಪ, ಇನ್ನು ದೂರನಾ. ಗಾಡಿ ಟ್ರಾಫಿಕ್ ಎಷ್ಟದಲ್ಲ. ಪಾಪ ಗಾಡಿ ಪಾರ್ಕ್ ಮಾಡಕ್ಕೆ ಹೋಗೋರೆ, ಹೆವಿ ರಶ್ಶು, ಗಾಡಿ ನಿಲ್ಸಕ್ಕೆ ಎಲ್ಲಿ ಜಾಗ ಇಲ್ಲ. ಈ ರಶ್ಶಲ್ಲಿ ಬಿಡ್ಸ್ಕೊಂಬರೋದು ಜನ ಜಂಗುಳಿ. ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಲ್ಲ, ಅಲ್ಲಿ ಗಾಡಿ ತಗೊಂಡು ಬರಕ್ಕೆ ಹೋದ್ರೆ ನಾವು ಒಂದು ಸೈಡಲ್ಲಿ ನಿಂತೀನಿ. ಫುಲ್ ಹೆವಿ ವೆಹಿಕಲ್. ಈಗ ಗಾಡಿನ ಹೆಂಗೆ ಈಚೆ ತರಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಸಿಕ್ಕಾಪಟ್ಟೆ ರಶ್, ಅದಕ್ಕೆ ನೀನು ನಡ್ಕೊಂಡು ಸ್ವಲ್ಪ ಸೈಡಲ್ಲಿ ನಿಂತಿರು, ನಾನು ಬರ್ತೀನಿ ಅಂತಂದರು. ಅಲ್ಲಿ ನೋಡಿ, ಅಲ್ಲಿ ಬಸ್ಸು ಈಗಡೆ ತೇರು ಇವಾಗ ಬರ್ತಾ ಇದೆ, ತೋರಿಸ್ತೀನಿ. ನಾನು ದಾಟಿ ನಾವು ಹೆಂಗೆ ಊರಿಂದ ಆಚೆ ಬರ್ತೀವಿ ಅಂತ ಗೊತ್ತಿಲ್ಲ. ಮಿನಿಮಮ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೇಲೆ ಆಗ್ಬೋದು ಅನ್ಕೋತೀನಿ. ಹೆವಿ ರಶ್ ಗೈಸ್. ಒಂದು 1000 ಗಾಡಿಗಳಿರ್ಬೋದು, 1000 ಮೇಲೆ ಬೈಕ್ಗಳವೆ. ಇವಾಗ ತೇರು ಬರ್ತಾ ಇದೆ. ಅಲ್ಲಿ ಬಸ್ಸು ಪಾಪ ಬಸ್ ಹೋಗೋಕ್ಕೂ ಜಾಗ ಇಲ್ಲ. ಬಸ್ ಹಿಂದ್ಗಡೆ ತೇರು ಬರ್ತಾ ಇದೆ. ಹೀಗೆ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದಲ್ಲ, ಇಷ್ಟು ಜನ ರಶ್ಶು, ಇಷ್ಟು ಜಾತ್ರೆನ ಇಷ್ಟು ಜನ ಇರೋ ಜಾತ್ರೆ ಇವತ್ತು ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಸ್ವಲ್ಪ ತಲೆನೋವೇ ಬಂದಂಗೆ ಅವ್ರದ್ದು ಲೈಟಾಗಿ ಎಲ್ಲ ಗಿಜಿ ಅಂತ ಅವರಲ್ಲ. ತೇರು ತೋರಿಸ್ತೀನಿ ರೀ, ಅಲ್ಲಿಂದ ಎಲ್ಲ ಕೈ ಮುಕ್ಕೊಬಿಡಿ, ಎಲ್ರಿಗೂ ಒಳ್ಳೇದಾಗಿ.
ನಡಿ 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 ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾ ನಿಂತವನಿ ನಾನು ಮುಂದಕ್ಕೊಂಡಾಗಿರ್ಬೇಕು ಅಂತ. ಪರವಾಗಿಲ್ಲ ನನ್ನ ಫ್ರೆಂಡು ಅವರ ಥ್ಯಾಂಕ್ ಯು. ಅಲ್ಲ ಏನು ನನ್ನ ನೀವು ಕಂಡಿಡ್ತಾರೆ ಇಲ್ವಾ ಅಂತ ಗೊತ್ತಿಲ್ಲ. ಪಾಪ ಚಂದು ಅವರೇ ನಮ್ಮನ್ನ ಬಂದು ಹತ್ರಕ್ಕ ಇಲ್ಲ ಅಡ್ರೆಸ್ ಗೊತ್ತಾಗ್ಲಿಲ್ಲ. ನಮ್ಮ ಮನೇಲಿ ಇವಾಗ ಹೇಳಿದ್ರು ಇರು ಇಲ್ಲಿ ಅವರೇ ಮಾಡ್ತವ್ರೆ ಇರು ಅಂತ. ನಾನು ನಿಮಗೆ ಫೋನ್ ಮಾಡ್ತಾನೆ, ನಿಮ್ಮ ಫೋನ್ ಬರ್ತಿಲ್ಲ. ನನ್ನ ಫೋನಲ್ಲಿ 5G ಇದೆ ಸಿಗಲ್ಲ. ಬನ್ನಿ ಡರ್ಲಿಂಗ್ ಪಾಪ ನನಗಂದ ಕರೆಕ್ಟಾಗಿ ನೋಡಿದೆ ಇಲ್ಲಿ ಬಂದು ನನಗೆ ಫೋನ್ ಬರ್ತಿಲ್ಲ, ಅವ್ರಿಗೂ ಫೋನ್ ಬರ್ತಿಲ್ಲ. ಈಗ ಹೋಗಂಗೆ ಆಗಲ್ಲ ಬಿಡು, ಮನೆಗೆ ಹೋಗ್ಬೇಕು ಈಗ ಅಂತಂತು. ಕಷ್ಟಪಟ್ಟು ಹೆಂಗೋ ಚಂದನೆ ನಮ್ಮ ಹತ್ರ ಬಂದು ತಡ್ಕೊಂಡು ಕರ್ಕೊಂಡು ಹೋಗಂಗೆ ಆಯ್ತು. ಥ್ಯಾಂಕ್ ಯು. ನಾನು ಹಾಯ್ ಮಾಡು ಬ್ಲಾಗ್ಗೆ. ಹಾಯ್ ಮಾಡು ಬಾಯ್ಲಿ. ನಮ್ಮಪ್ಪ ರೈತ ಅದೇಳು ಬೈ ನಿಂತ್ಕೊಂಡು ಬಾ ಹೇಳು ಬೈಲಿ. ಹೇಳು ಬೈ ನಿಂತ್ಕೊಂಡು ಬಾ ಹೇಳು ಬಾ ಹೇಳು ಆಂಟಿಗೆ ಹೇಳು ಈಗ ಹೇಳು ಹೇಳು ಪಾಪ ಹೇಳು ಮಗನೇ. ಹೇಳಲ್ಲ ನೀನು ಹೇಳಲ್ವಾ? ಹೇಳು ಬಂದರಿ ಯಾಕೆ ಹೇಳಲ್ಲ? ಬ್ಯಾಡ್ ಬಾಯ್ ಬಿಡೋಗರ ಗೊತ್ತು ಬಾಯ್ಲಿ. ಬೆಳಿಗ್ಗೆಯಿಂದ ಫೋನ್ ಇತ್ತು ಬೆಳಿಗ್ಗೆ. ಇವಾಗಿನ ಜನ್ರೇಷನ್ ಹೆಂಗಪ್ಪ ಆಗಿದೆ ಅಂತಂದರೆ ಹಣ ಆಸ್ತಿ ಸಂಪಾದನೆಗೆ ಬೆಲೆ ಕೂಡ ಸಂಬಂಧಿಕರ ನಡುವೆ ಈ ಥರ ಪ್ರೀತಿಯಿಂದ ಒಬ್ಬರು ಒಂದು ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಅಂತಂದ್ರೇ ಒಂದು ಗ್ರೇಟ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಂತಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವ್ರ ಗಂಡ ಮತ್ತು ಅವರು ನಮ್ಮನ್ನು ಫಸ್ಟ್ ಟೈಮೇ ನೋಡ್ತಿರೋದು, ನಾವು ಅವ್ರನ್ನ ಫಸ್ಟ್ ಟೈಮೇ ನೋಡ್ತಿರೋದು. ಬಟ್ ಈ ಥರ ಪ್ರೀತಿ ಕೊಡ್ತಾರೆ ಅಂತ ಮಾತ್ರ ನಾನು ಊಹೆನೂ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರ ಮನೆಯವ್ರನ್ನೆಲ್ಲ ಮೀಟ್ ಮಾಡಿ. ಇವ್ರದ್ದು ಚಾನಲ್ ಇದೆ, ಬಟ್ ಇವರು ನನ್ನ ವ್ಲಾಗ್ಸ್ ನೋಡಿ ಕಮೆಂಟ್ ಮಾಡ್ತಾಯಿದ್ರು. ಹಂಗೆ ನಮಗೆ ಫ್ರೆಂಡಾಗಿ ಮತ್ತು ಅವರು ನನ್ನ ಯಶಸ್ಸಲ್ಲಿ ಅವ್ರ ಖುಷಿ ಕಾಣ್ತಾರಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ಪಾಪ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದರೆ ಈಗಿನ ಕಾಲದಲ್ಲಿ ಈ ಥರ ಇನ್ನೊಬ್ಬರು ಬೇರೆಯವ್ರ ಯಶಸ್ಸನ್ನು ನೋಡೋರು ಇದ್ದಾರಲ್ಲ ಅಂತ ನನಗೊಂದು ಸೆಕೆಂಡ್ ಆಶ್ಚರ್ಯ ಆಯಿತು. ಸಿಕ್ಕಾಪಟ್ಟೆ ಪಾಪ ತುಂಬ ಒಳ್ಳೆ ಫ್ರೆಂಡು ಚಂದು ನನಗೆ. ಬಟ್ ವಿಡಿಯೋ ಎಡಿಟಿಂಗ್ ಮಾಡೋವತ್ತೆ ಗೊತ್ತಾಯಿತು ಇವ್ರು ನಮ್ಮ ರಿಲೇಟಿವೇ ಆಗಬೇಕು ಅಂತಂತ. ಚಂದು ನನಗೆ ಫಸ್ಟ್ ನಿಮ್ಮನ್ನ ನೋಡ್ಲಿ ನಿಂಗೆ ಆಫ್ ಫೇಸಲ್ಲಿ ಅಷ್ಟೇ ಏನು ಸಡನ್ ಆಗಿ ನಾನು ಹೇಳಿರಲಿಲ್ಲ ಬರ್ತೀನಿ ಅಂತ. ನಗರದಲ್ಲಿ ಬಂದು ಫೋನ್ ಮಾಡಿದ್ರೆ ಬಂದ್ರ ಅಂತಂದ್ರು. ನಾ ಬರಲ್ಲ ಇವತ್ತು ಅಂತಂದೆ. ಮತ್ತೆ ದೇವಸ್ಥಾನ ಬಂದು ಫೋನ್ ಮಾಡಿದ್ರೆ ಇವರು ಇನ್ನೂ ಬಂದಿಲ್ವಂತೆ, ಮನೇಲಿದ್ರು. ಫಸ್ಟ್ ಮನೆಗೆ ಬನ್ನಿ, ಆಮೇಲೆ ದೇವಸ್ಥಾನ ಲಾಸ್ಟ್ ಬಂದು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದು. ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಆಮೇಲೆ ಇವ್ರು ಮನೆಗೆ ಬಂದು ಹುಡ್ಕಾಡಿ ಹೆಂಗೆ ಅವ್ರ ಮನೆ ಪಾಪ ಇವರೇ ಬಂದು ನಾವು ಹೋಗೋಣ ಸರಿ ಸಿಕ್ಲಿಲ್ಲ ಅಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ವಾ. ಹಿಂದ್ಗಡೆಯಿಂದ ಉಷಾ ಅಂತ ಕೂತ್ಕೊಂಡ್ಬಂದು ಸಡನ್ನಾಗಿ ಫುಲ್ ಖುಷಿ ಆಯಿತು. ಸರ್ಪ್ರೈಸು ಇಲ್ಲ ನಾನು ಸರ್ಪ್ರೈಸು ಸರ್ಪ್ರೈಸ್ ಅನ್ನೋಕ್ಕಿಂತ ಫಸ್ಟೇ ಹೇಳಿದ್ರೆ ಇನ್ನೂ ಸಖತ್ ಎಂಜಾಯ್ ಮಾಡ್ಬೋದಿತ್ತು. ಫುಲ್ ಡೇ ಬಂದು ಅಲ್ಲಿ ದೇವಸ್ಥಾನದ ಹತ್ರ ಜಾತ್ರೆ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ದೇವಸ್ಥಾನದಲ್ಲಿ ಎಂಜಾಯ್ ಮಾಡೋಕ್ಕಾಯ್ತಿಲ್ಲ, ಆ ರಶಲ್ಲೇ ಅಟ್ಲೀಸ್ಟ್ ಓಡಾಡ್ಕೊಂಡು ನಮ್ಮ ರೀತಿಲಾದ್ರೂ ಮಾಡ್ಬೋದಾಗಿತ್ತು. ನಾವು ದೇವಸ್ಥಾನ ಒಳಗಡೆ ಹೋಗಿಲ್ಲ. ನೀವು ಲೇಟಾಗಿ ಹೊರಗಡೆಯಿಂದ ನಾನು ಇಷ್ಟೇ ನಾನು ಇದು ಮಾಡೋಕ್ಕಾಗಿರೋದು. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಸಿಗೋಣ ಪಕ್ಕ ಹೊರಗಡೆ. ನೆಕ್ಸ್ಟ್ ವೀಕ್ ನಮ್ಮೂರ ಜಾತ್ರೆ ಗೊತ್ತಿರಲ್ಲ, ಅವಾಗ ಫುಲ್ ಮಜಾ ಮಾಡೋದು. ಯಾಕಂದ್ರೆ ನಿಮ್ಮ ಮನೆಯವ್ರ ಪರ್ಮಿಷನ್ ಕೇಳಾಯ್ತು, ಕೇಳು ಆಯ್ತು, ಅವರು ಕರ್ಕೊಂಡು ಆಯ್ತು. ಅವ್ರು ಹೇಳಿದ್ರು ಬರಕ್ಕಾಗಲ್ಲಕ್ಕವ ನಿಮ್ಮ ಅವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಕೆಲಸ ಸೋಮವಾರ ಆಯ್ತು, ಮಂಗಳವಾರ ನೆಕ್ಸ್ಟ್ ಯಾವಾಗ್ಲಾದ್ರೂ ನಾನು ಅವ್ರನ್ನೂ ಕರ್ಕೊ ಬರ್ತೀನಿ. ಸದ್ಯಕ್ಕೀಗ ಬಂದ್ರೆ ಜಾತ್ರೆಗೆ ನಮ್ಮ ಅಮ್ಮನ ಜೊತೆ ನಿಮ್ಮ ಅಮ್ಮ ಬನ್ನಿ. ಹಂಗಂದ್ರೆ ಡ್ಯೂಟಿಗೆ ಹೋಗ್ತೀನಿ ಮತ್ತೇನೋ ಇವರು ಬರ್ತಾರೆ ಕರ್ಕೊಂಡೋಗಿ ಆರಾಮಾಗಿ. ನನ್ಗಂತೂ ಎಷ್ಟು ನಿಮ್ ನೋಡ್ಬಿಟ್ಟು ನಾನು ಫಸ್ಟ್ ಮೀಟ್ ನಮ್ಮ ಜಾತ್ರೆ ಐತೆ ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್. ಆದ್ರೆ ನಾನೇ ಫಸ್ಟ್ ಇವರು ನನ್ನ ಮೀಟ್ ಮಾಡ್ತಾರೆ ಅನ್ಕೊಂಡಿದ್ದೆ. ನಾನೇ ಸರ್ಪ್ರೈಸಿಗೆ ನಾನು ಇವ್ರನ್ನ ಮೀಟ್ ಮಾಡಂಗಾಯ್ತು ನಮ್ಮ ರಿಲೇಟಿವ್ ಮನೇಲಿ. ಇವ್ರ ರಿಲೇಟಿವ್ ಮನೇಲಿ ಬಂದು ಚೆನ್ನಾಗಿ ಭೋಜನನೂ ಆಯಿತು ಬಾಡಿಸ್ಬಿಟ್ಟು. ಪಾಪ ಇವ್ರು ಊಟ ಮಾಡಿಲ್ಲ, ಬಡಿಸಿದ್ರು ನಮಗೆ. ನಾವು ಊಟ ಮಾಡ್ಕೊಂಡು ಕೂತಿದ್ದೀವಿ ಆರಾಮಾಗಿ. ಇವಾಗ ಹೊರಡಬೇಕು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಚಂದ, ನಿಜವಾಗ್ಲೂ. ನನಗೂ ಅಷ್ಟೇ. ನಂಗೆ ಗೊತ್ತಿಲ್ಲ ಇಷ್ಟು ಬೇಗ ಮೀಟ್ ಸಡನ್ ಆಗಿ ಅಂದ್ರೆ ನಾವು ಫ್ರೆಂಡ್ ಆಗಿದ್ದೆ ಒಂಥರ ಡಿಫ್ರೆಂಟ್. ಯೂಟ್ಯೂಬ್ ಫ್ರೆಂಡ್ ಅಷ್ಟೇ. ಫಸ್ಟ್ ನಾನು ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ನಿಮ್ಮ ಬಗ್ಗೆ ಬೆಳಿಗ್ಗೆ ವಿಡಿಯೋದಲ್ಲಿ. ಹೌದಾ? ಇವತ್ತು ಹೋಯ್ತವ್ರೆ ನನ್ನ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಯ್ತಾರೆ ಅಂತ ಬೆಳಿಗ್ಗೆನೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿನಿ ಫುಲ್ ಡೀಟೇಲು. 15 ದಿನ ಆಯ್ತು ಅಷ್ಟೇ. 15 ದಿನದ ಪರಿಚಯದಲ್ಲಿ ನಮ್ಗೆ ಇವರು ಒಂಥರ 15 ವರ್ಷದ ಫ್ರೆಂಡ್ಶಿಪ್ ಥರ ಫೀಲ್ ಆಯ್ತದಲ್ವ. ಎಕ್ಸ್ಪೀರಿಯನ್ಸು ಸಖತ್ತು. ಗುಡ್ ಹಾರ್ಟೆಡ್ ಪರ್ಸನ್ ನಮ್ಮ ಚಂದು, ತುಂಬ ಒಳ್ಳೆಯವರು. ನನಗೆ ಒಂಥರ ಚೈಲ್ಡ್ಹುಡ್ ಫ್ರೆಂಡ್ಸ್ ಥರ ಫೀಲ್ ಆಗ್ತೈತೆ. ಸೇಮ್ ಒಂದು 30 ವರ್ಷ 40 ವರ್ಷ ಫ್ರೆಂಡ್ಸ್ ನಾವು ಅನ್ನೋ ಥರ ಫೀಲ್ ಆಯ್ತದೆ. ನಮಗೆ ಅಷ್ಟು ಏಜ್ ಆಗಿಲ್ಲ, ಆದರೂ ಇವ್ರು ನಮ್ಗೆ ಅಷ್ಟು ವರ್ಷದಿಂದ ಪರಿಚಯ ಅನ್ನೋ ಥರ ಫುಲ್ ಖುಷಿ ಆಯಿತು. ಸದ್ಯ ಮೀಟ್ ಮಾಡೋಕ್ಕಾಯ್ದೆ ಹೊಟ್ಟೈತೀನಿ ಅಂತ ಬೇಜಾರಾಯ್ತಿತ್ತು. ಸದ್ಯ ಹಂಗೋ ಯೂಟ್ಯೂಬ್ ಬ್ಲಾಗರ್ ಎಲ್ಲ ಸುಮಾರು ಜನ ಹಂಗೆ ಅಂತಾರೆ. ಎಲ್ಲೂ ನೋಡಿದೀವಿ ಅಂತ ಹಂಗೆ ಗೊತ್ತಿಲ್ಲ. ನೆನ್ನೆ ಬೆಳಿಗ್ಗೆ ಲೈವಲ್ಲಿ ಎಲ್ಲರೂ ನಿಮ್ನ ಎಲ್ಲ ನೋಡಿದೀವಿ ಆಮೇಲೆ ನಾವು ನನ್ನ ತಂಗಿ ಥರ ಇದ್ದೀರ, ನಮ್ಮ ಅಕ್ಕನ ಥರ ಇದ್ದೀರ, ನಮ್ಮ ಚಿಕ್ಕಮ್ಮನ ಮಗಳ ಥರ ಇದ್ರೆ ಲೈವಲ್ಲಿ ಬೆಳಿಗ್ಗೆ ನೆನ್ನೆ ನೈಟ್ ಎಲ್ರು. ಹೌದಾ? ಯಾರು ಹಂಗೆ
ಮಾಡ್ತಾರೆ ಮಾಡಿರ್ತಾನೆ. ನೋಡ್ದೆ ನೀನು ಫ್ರೀ ಆಗಿರುತ್ತೆ ಯಾವಾಗಲೂ. ಮೈಸೂರು ಬಂದ ಬತ್ತಿ ಬರೋದಾ ಅಣ್ಣ ಬರೋದಾ? ಆಯಿತು ಅಣ್ಣ, ಬಾಯ್ ಚಂದು. ವಿಡಿಯೋ ಕಳಿಸಿರಿ, ಬಾಯ್. ನನ್ನೇ ವಿಡಿಯೋ ಮಾಡ್ತಾ ಇದ್ದಾರೆ, ನೀವು ನನ್ನ ಮಾಡಿ ನಾನು ನಿಮ್ಮನ್ನು ಮಾಡ್ತೀನಿ. ಇದಿಲ್ಲ ಆ ಕಡೆಗೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಹಿಂಗೆ ಥರ ತಿರುಗಿಸ್ತಾರೆ. ಇಲ್ಲಿಂದ ನಗರ ಡೈರೆಕ್ಟ್ ಹೆಂಗೆ ನಗರನಾ? ಎಲ್ಲಿಂದ ಹೋಯ್ತಾರೆ ಅಂತ ಕೇಳ್ತವ್ರ. ಬಾಯ್. ಹಾಂ, ಬೇಜಾರಕ್ಕೆ ಇವ್ರು ಎಂಥದ್ದು ಬೇಜಾರು ಮಾಡ್ಕೊಳ್ಳಿ, ನನಗಿಂತ ಸೋಷಿಯಲ್ ಜಾಸ್ತಿ. ಇಲ್ಲಾಂದ್ರೆ ಬೇರೆಯವ್ರಿಗೆ ನಡಿ ಇನ್ನೊಂದು ಪುರಾಣ ಕರ್ಕೊಂಡೆ ಬಂದ್ರೆ ಪಾಪ ನನ್ನ ಗಂಡ ಪೇಷನ್ಸ್ ಆಗಿ ತಡ್ಕೊಂಡು ವೆಯ್ಟ್ ಮಾಡಿ ಕರ್ಕೊಂಬಂದಾರ. ಇಲ್ಲಾಂದ್ರೆ ಕರ್ಕೊಟ್ಟಾಗಿದ್ರೆ ನನ್ಗೆ ಗೊತ್ತಲ್ಲ ಹೆಂಗೆ ಬೇಜಾರು ಮಾಡ್ಕೊ ಪುರಾಣ ಗೊತ್ತಲ್ಲ ಅಂದ್ಬಿಟ್ಟು ನಿಧಾನಕ್ಕೆ ಇನ್ನೂ ಅರ್ಧ ಗಂಟೆ ಲೇಟ್ ಆಗಲಿ. ಬೇಕಾದ್ರೆ ನಿನ್ನ ಫ್ರೆಂಡ್ ಎಲ್ಲಿದ್ರು ಹುಡುಕು ಹೋಗಮ್ಮ ಅಂತಂತು. ಅಲ್ಲಿ ಬಸ್ ಬತ್ತಿತ್ತಲ್ಲ, ಅದಕ್ಕೆ ನಾವು ಸೈಡ್ಗೆ ಹೋದ್ನು ಅಷ್ಟೇ. ಕರ್ಕೊಬತ್ತೆ ಪಾಪ. ಹಂಗಂತ ಇನ್ನೂ 10 ನಿಮಿಷ ವೆಯ್ಟ್ ಮಾಡು, ಫೋನ್ ಮಾಡು ಎತ್ಕೊಳ್ಳಿ ಅಂದು ತಂದಿಲ್ಲ ಅವ್ರು ಇವತ್ತು. ಹ್ಞೂ, ಬಾಯ್. ಎಲ್ಲ ಊರಿಂದನೂ ತೇರ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಅವಾಗ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಊರಿನ ತೇರುಗಳು ಸುಮಾರು ತೇರು ಸಿಕ್ತು. ಓ 6 ನೋಡ್ಬಿಟ್ಟು ನಾವು ಅಲ್ಲಿಂದ ಜಾತ್ರೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಮರೆಯೆಲ್ಲ ದಾಟಿನೇ ಬರಬೇಕು. ನಾವು ಒಂದ್ಸರಿ ಮರೆಯೆಲ್ಲ ಮಠ ನೋಡೇ ಇರಲಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಒಳಗಡೆ ಬಂದು ಹೆಂಗಿದೆ ಅಂತಂದರೆ ಪ್ಯಾಲೇಸ್ ಥರ ಇದೆ, ಸಖತ್ತಾಗಿತ್ತು. ಒಳಗಡೆ ಎಲ್ಲ ಒಂದು ರೌಂಡು ನೋಡ್ಕೊಂಡು ಅಲ್ಲೂ ಊಟ ನಡೀತಾ ಇತ್ತು. ಊಟ ಮಾಡಿ ಅಂತ ಅಂತೀವಿ. ನಾವು ಆಲ್ರೆಡಿ ಫುಲ್ಲು ಭರ್ಜರಿ ಭೋಜನ ಮಾಡ್ಕೊಂಡು ಹೋಗಿದ್ರಿಂದ ಊಟ ಮಾಡಿಲ್ಲ. ಅಲ್ಲೆಲ್ಲ ಆ ಕಡೆ ಸೈಡಲ್ಲಿ ಊಟ ಕೂರಿಸಿದ್ರು. ಮತ್ತು ಮಠ ಎಲ್ಲ ಒಂದು ರೌಂಡ್ ವಿಸಿಟ್ ಮಾಡ್ಕೊಂಡು ಭಾರಿ ದೊಡ್ಡದಾಗಿದೆ, ನಾನು ನೋಡೇ ಇರಲಿಲ್ಲ. ನಮ್ಮ ಮನೆಯವರು ಮುಖ ತೊಳೆಯಕ್ಕೆ ಹೋಗೋರೆ, ನಮ್ಮ ಹಸ್ಬೆಂಡ್ ಉಬತ್ತಿ ಹಾಕೋಗಳಕ್ಕೆ ಉಬತ್ತಿ ಹಾಕಬೇಕು ಇಲ್ಲೆಲ್ಲ. ನಾವು ಬಿಸ್ಲಲ್ಲಿ ಬಂದಿದ್ದೀವಿ, ಎಲ್ಲ ಉಬತ್ತಿ ಎಲ್ಲ ಅಳಿಸೋಗೈತೆ, ಅದಕ್ಕೆ ಮತ್ತೆ ಹಾಕತ್ತಾವಿ ಮುಖ ತೊಳ್ಕೊಂಡು. ಇಲ್ಲ ಆಯಿತು, ಮಾಡ್ಕೊಬಂದ. ಅಲ್ಲಿ ಕಸದ ಜಾತ್ರೆಗೆ ಹೋಯ್ದ್ನಲ್ಲ, ಅಲ್ಲಿ ಮಾಡ್ಕೊಬಂದ. ಇದು ನಾನು ಓದಿರೋಂಥ ಹೈಸ್ಕೂಲು. ನಾವಿರ್ಬೇಕಾದ್ರೆ ಇಷ್ಟೊಂದು ಗಿಡ ಮರಗಳೆಲ್ಲ ಹಾಕಿರಲಿಲ್ಲ. ಇವಾಗ ತುಂಬ ಸೂಪರಾಗಿ ಮಾಡೋರೆ ಸ್ಕೂಲು. ನೋಡ್ಕೊಂಡು ನನಗೆ ಮನೆಗೆ ಬಂದ್ವಿ.